ನಾವು ಆರೋಗ್ಯವಾಗಿರಬೇಕು ಅಂದರೆ ಜಿಮ್ಗೆ ಹೋಗ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ವಾಕ್ ಮಾಡ್ತೀವಿ. ಆದರೆ ಹಿಂದಿನ ಕಾಲದಲ್ಲಿ ಇದು ಯಾವುದನ್ನೂ ಮಾಡ್ದೇನೆ ನಮಗಿಂತ ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ರು. ಅದಕ್ಕೆ ಕಾರಣ ಅಂದರೆ ಅವರು ಮಾಡ್ತಾ ಇದ್ದಂಥ ಇದೊಂದು ಕೆಲಸ. ಅದೇನಂದರೆ ವೀಕ್ಷಕರೇ ನಮಸ್ಕಾರ, ಯೂತಿಸಮ್ಗೆ ಸ್ವಾಗತ. ವಿನ್ಫ್ರೆಡ್ ಬಾರ್ತ್ಲೆನ್ ಅನ್ನೋ ಜರ್ಮನ್ ಪೀಡಿಯಾಟ್ರಿಕ್ ಸರ್ಜನ್ ಅಂದರೆ ಮಕ್ಕಳ ವೈದ್ಯರೊಬ್ಬರು ಒಂದು ಸ್ಟಡಿನ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಸರ್ಜರಿಗೆ ಒಳಗಾಗಬೇಕಾಗಿರೋ ಕೆಲವು ಮಕ್ಕಳನ್ನು ಒಬ್ಬ ಕ್ಲೌನ್ ಅಥವಾ ಜೋಕರ್ ಅಂತ ಏನು ಕರಿತೀವಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಿಡ್ತಾರೆ. ಇಂಥ ಮಕ್ಕಳಲ್ಲಿ ಆಂಗ್ಸೈಟಿ ಲೆವೆಲ್ ಅಂದರೆ ಆತಂಕ ಅಂತ ಏನು ಕರಿತೀವಿ ಅದು ಕಡಿಮೆ ಇರೋದನ್ನು ಅಬ್ಸರ್ವ್ ಮಾಡ್ತಾರೆ. ಯಾಕಂದರೆ ಈ ಮಕ್ಕಳ ಸಲೈವಾ ಸ್ಯಾಂಪಲ್ನ ಟೆಸ್ಟ್ ಮಾಡಿದಾಗ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ಲೆವೆಲ್ ಜಾಸ್ತಿ ಆಗಿರೋದು ಕಂಡುಬರುತ್ತೆ. ಸ್ನೇಹಿತರೆ, ಈ ಆಕ್ಸಿಟೋಸಿನ್ ಹಾರ್ಮೋನ್ನ ಬಾಂಡಿಂಗ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಇದು ನಾವು ಸೋಷಲೈಸ್ ಆದಾಗ ಅಂದರೆ ಹೊರಗಡೆ ಪ್ರಪಂಚದಲ್ಲಿ ನಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ನಮಗೆ ಇಷ್ಟ ಆಗೋ ಜನಗಳು ಅಥವಾ ವ್ಯಕ್ತಿ ಜೊತೆ ಬಾಂಡಿಂಗ್ ಆದಾಗ ನಮ್ಮ ದೇಹದಲ್ಲಿ ನ್ಯೂರೋಕೆಮಿಕಲ್ ಚೇಂಜಸ್ ಆಗಿ ಆಂಗ್ಸೈಟಿ ಲೆವೆಲ್ ಕಮ್ಮಿ ಆಗುತ್ತೆ. ಈ ಮಕ್ಕಳ ವಿಷಯದಲ್ಲೂ ಆದದ್ದು ಇದೆ. ಯಾವಾಗ ಒಬ್ಬ ಕ್ಲೌನ್ ಅಥವಾ ಜೋಕರ್ ಮಕ್ಕಳನ್ನು ನಗಿಸಿ ಒಂದು ಖುಷಿಯಾದ ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾನೆ, ಆ ನಗು ಅನ್ನೋದು ಆಕ್ಸಿಟೋಸಿನ್ ಹಾರ್ಮೋನ್ನ ರಿಲೀಸ್ ಮಾಡಿ ಮಕ್ಕಳ ಆತಂಕನ ಕಡಿಮೆ ಮಾಡಿತ್ತು. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಯಾವ ಕಾಯಿಲೆಗಳು ಅಪರೂಪಕ್ಕೆ ಯಾರಿಗೋ ಒಬ್ಬರಿಗೆ ಬರ್ತಾ ಇದ್ದಿದ್ದು ಈಗಿನ ಕಾಲದಲ್ಲಿ ಅದು ಎಲ್ಲರಲ್ಲೂ ಕಾಮನ್ ಆಗಿಬಿಟ್ಟಿದೆ. BP, ಡಯಾಬಿಟಿಸ್, ಹಾರ್ಟ್ ಪ್ರಾಬ್ಲಮ್ ಇದೆಲ್ಲ ತುಂಬ ಜನಕ್ಕೆ ಕಾಡ್ತಾ ಇರೋ ದೊಡ್ಡ ಸಮಸ್ಯೆಗಳು. ಕಾರಣ ಏನು ಅಂತ ಕೇಳಿದರೆ ಎಲ್ಲರೂ ಹೇಳೋದು ಒಂದೇ ಮಾತು, ನಮ್ಮ ಲೈಫ್ ಸ್ಟೈಲ್, ವರ್ಕ್ ಪ್ರೆಷರ್, ಆಫೀಸ್ ಟೆನ್ಷನ್ ಅಂತ. ಸ್ನೇಹಿತರೆ, ವರ್ಕ್ ಪ್ರೆಷರ್, ಟೆನ್ಷನ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಉಟ್ಕೊಂಡಿದ್ದಲ್ಲ. ಸಾವಿರಾರು ವರ್ಷಗಳಿಂದ ನಮ್ಮ ರಾಜರ ಕಾಲದಿಂದನೂ ಇದೆ. ನಮ್ಮ ಪ್ರಕಾರ ರಾಜರುಗಳೆಲ್ಲ ವೈಭೋಗದಿಂದ ತುಂಬ ವಿಲಾಸಿ ಜೀವನ ನಡೆಸ್ತಾ ಇದ್ರು ಅಂದರೆ ಅದು ನಾವು ತಿಳ್ಕೊಂಡಿರೋ ತಪ್ಪು. ಆಗಿನ ಕಾಲದಲ್ಲೂ ಟೆನ್ಷನ್, ಪ್ರೆಷರ್, ಸಾಲ, ವೈವಾಹಿಕ ಜೀವನ ಎಲ್ಲದರಲ್ಲೂ ಪ್ರಾಬ್ಲಮ್ಸ್ ಇತ್ತು. ರಾಜರುಗಳಿಗೂ ಅಷ್ಟೇ. ಅರಮನೆಯಲ್ಲೇ ಇದ್ರೂ ಯಾವಾಗ ಎಲ್ಲಿಂದ ಯಾರು ಬಂದು ಅಟ್ಯಾಕ್ ಮಾಡ್ತಾರೆ ಅನ್ನೋ ಟೆನ್ಷನ್ ಅವ್ರಿಗೂ ಕೂಡ ಇತ್ತು. ಆದರೂ ಕೂಡ ಆರೋಗ್ಯ, ಆಯಸ್ಸು ನಮಗಿಂತ ಅವ್ರಿಗೆ ಚೆನ್ನಾಗಿತ್ತು. ಅದಕ್ಕೆ ಮುಖ್ಯ ಕಾರಣ ಅಂದರೆ ಅವರೆಲ್ಲ ಸೋಷಿಯಲ್ ಬಾಂಡಿಂಗ್ ಅನ್ನೋದನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ರು. ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಅವರಿಗೆ ಸಂಬಂಧಗಳ ಮಹತ್ವ ಚೆನ್ನಾಗಿ ಗೊತ್ತಿತ್ತು ಹಾಗೂ ಅದನ್ನು ಚೆನ್ನಾಗಿ ಉಳಿಸ್ಕೊಂಡಿದ್ರು. ಸ್ನೇಹಿತರೆ, ಸಂಬಂಧ ಅಂದರೆ ಕೇವಲ ರಕ್ತ ಸಂಬಂಧಗಳೇ ಆಗಬೇಕು ಅಂತ ಇಲ್ಲ. ನಮ್ಮ ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು ಅಥವಾ ನಮಗೆ ಇಷ್ಟ ಆಗುವಂಥ ವ್ಯಕ್ತಿ ಯಾರೇ ಇರ್ಬೋದು, ಅಂಥವ್ರ ಜೊತೆ ಹೆಚ್ಚು ಸಮಯ ಕಳೆದಾಗ ಕ್ವಾಲಿಟಿ ಟೈಮ್ ಅಂತ ಏನು ಕರಿತೀವಿ, ನಮಗೆ ಈ ಆಂಗ್ಸೈಟಿ, ಟೆನ್ಷನ್, ಪ್ರೆಷರ್ ಈ ಎಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತವೆ ಹಾಗೂ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಸ್ನೇಹಿತರೆ, ಕೆಲವರು ಹೇಳ್ಬೋದು ನಾವು ನಮ್ಮ ಮೊಬೈಲಲ್ಲೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಿಕೊಂಡು ಅಂದರೆ ರೀಲ್ಸ್ಗಳನ್ನ ನೋಡಿಕೊಂಡು ಒಬ್ಬರೇ ನಕ್ಕು ಹ್ಯಾಪಿಯಾಗಿರ್ತೀವಿ ಅಂತ. ಆದರೆ ಇದು ಖಂಡಿತ ತಪ್ಪು. ಸ್ನೇಹಿತರೆ, ಕನ್ನಡದಲ್ಲಿ ಒಂದು ಮಾತಿದೆ, ನಮ್ಮ ದುಃಖನ ಶೇರ್ ಮಾಡಿಕೊಂಡಾಗ ಅದು ಕಮ್ಮಿ ಆಗುತ್ತೆ, ನಮ್ಮ ನಗುನ ಶೇರ್ ಮಾಡಿಕೊಂಡಾಗ ಅದು ಜಾಸ್ತಿ ಆಗುತ್ತೆ. ಇಲ್ಲಿ ಸೋಷಿಯಲ್ ಮೀಡಿಯಾನೇ ಬೇರೆ, ಸೋಷಿಯಲ್ ಬಾಂಡಿಂಗ್ ಅನ್ನೋದೇ ಬೇರೆ. ಸೊ ಮೊಬೈಲ್ ಇಟ್ಕೊಂಡು ನಿಮ್ಮ ರೂಮಲ್ಲಿ ಹುಚ್ಚರ ಥರ ಒಬ್ಬರೇ ನಗೋದನ್ನ ಬಿಟ್ಟು ಹೊರಗಡೆ ಬಂದು ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ನಗುನ ಶೇರ್ ಮಾಡಿ ಅವರನ್ನು ನಗಿಸಿ ನೀವು ಹ್ಯಾಪಿಯಾಗಿರಿ. ಸ್ನೇಹಿತರೆ, ವಿಡಿಯೋ ಕೊನೆಯಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಎಷ್ಟು ವರ್ಷ ಬದುಕಿದ್ವಿ ಅನ್ನೋದಕ್ಕಿಂತ ಇರೋ ಅಷ್ಟು ದಿನ ಎಷ್ಟು ಖುಷಿಯಾಗಿದ್ವಿ ಹಾಗೂ ಎಷ್ಟು ಜನರ ಖುಷಿಗೆ ನಾವು ಕಾರಣ ಆದ್ವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅದರಿಂದ ನಿಮ್ಮ ನಗುನ ಹಾಗೂ ಈ ವಿಡಿಯೋನ ನೀವು ಇಷ್ಟಪಡೋರ ಜೊತೆ ಶೇರ್ ಮಾಡಿ. ನಮಸ್ಕಾರ.